A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬುಕ್ಕನಹಳ್ಳಿ ಗ್ರಾಮದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಸಚಿವರಿಂದ ಚಾಲನೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ 43 ಲಕ್ಷ ರೂಪಾಯಿಗಳ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ, ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನೋದ, ಎಇಇ ನಾಗರಾಜ್, ಪಟೇಲ್, ಆಂಜನೇಯ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಕೃಷ್ಣಾರೆಡ್ಡಿ, ರಾಮಕೃಷ್ಣಪ್ಪ, ಶಿವಪ್ರಕಾಶ್, ವೆಂಕಟರಾಮರೆಡ್ಡಿ, ಆರ್ ವೆಂಕಟೇಶ್, ನಾಗರಾಜ್, ಚಲಪತಿ, ನಾರಾಯಣಸ್ವಾಮಿ, ಶ್ರೀರಾಮಪ್ಪ, ನರಸಿಂಹಪ್ಪ, ಶಂಕರ, ಮುನಿರಾಜ್, ಶ್ರೀನಾಥ್ ಇದ್ದರು. 2.5 ವರ್ಷಗಳ ಬಳಿಕ ನಮ್ಮ ಗ್ರಾಮಕ್ಕೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದಾರೆ. ಹೋದ 2 ತಿಂಗಳ ಹಿಂದೆ 3 ತಿಂಗಳ ಹಿಂದೆ ಮುನ್ಕದನಹಳ್ಳಿ ಗ್ರಾಮಕ್ಕೆ ಕಾರ್ಯನಿಮಿತ್ತ ಹೋಗಿ ಬರಬೇಕಾದ್ರೆ ನಮ್ಮ ನಾಯಕರು ನಿಮ್ಮ ಗ್ರಾಮಕ್ಕೆ ಏನಾದರೂ ಕೆಲಸದ ಅವಶ್ಯಕತೆ ಇದೆ ಅಂತ ಕೇಳಿದ್ರು. ನಾನು ಜನರಲಲ್ಲಿ ಕೇಳಿದೆ, ಎಸ್ ಸಿ ಕಾಲೋನಿನೂ ಕೇಳಿದೆ. ಜನರಲಲ್ಲಿ ಅಮೌಂಟ್ ಯಾವುದೂ ಇಲ್ಲ, ಎಸ್ ಸಿ ಕಾಲೋನಿಗಾದರೆ ಹಾಕೋಣ, ಸರ್ಕಾರದಲ್ಲಿ ಅನುದಾನ ಇದೆ, ಯಾವುದೋ ಒಂದರಲ್ಲಿ ಕೊಡ್ತೀನಿ ಅಂದರು. ಎಸ್ಟಿಮೇಟ್ ಮಾಡೋಕೆ ಹೇಳಿದ್ರು, ಎಸ್ಟಿಮೇಟ್ ಮಾಡಿಕೊಟ್ವಿ. ಅದರಂತೆ ಒಂದೇ ತಿಂಗಳಲ್ಲಿ ನಮಗೆ 42.5 ಲಕ್ಷ ರೂಪಾಯಿನ ಈ 3 ರಸ್ತೆಗಳಿಗೆ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮದ ಎಲ್ಲರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸುಧಾಕರ್ ರೆಡ್ಡಿಗೆ ಜೈ, ಸುಧಾಕರ್ ರೆಡ್ಡಿಗೆ ಶ್ರೀಮಂತ ಸುಧಾಕರ್ ರೆಡ್ಡಿಗೆ ಜೈ, ಶ್ರೀಮಂತ ಸುಧಾಕರ್ ರೆಡ್ಡಿಗೆ. ನಮ್ಮೂರಿಗೆ ನಮ್ಮ ಗ್ರಾಮದವರು ಅವ್ರಿಗೆ ಕುಟುಂಬಕ್ಕೆ ಬಹಳ ಕಾಲದಿಂದ ಆತ್ಮೀಯರಾಗಿ ನಾವು ಒಟ್ಟು ಕುಟುಂಬದ ಜೊತೆಗಿದ್ದೀವಿ. ನಮ್ಮನ್ನು ಕಂಡ್ರೆ ನಮ್ಮ ಗ್ರಾಮವನ್ನು ಅವ್ರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ತಾವೆಲ್ಲರೂ ಇನ್ನೂ ಹೆಚ್ಚಿನ ಬೇಡಿಕೆಗಳು ಏನೇನಿದೆ ಹೇಳಿದ್ದೀರಿ, ನಾನು ಅಣ್ಣವ್ರ ಗಮನಕ್ಕೆ ತಂದಿದ್ದೀನಿ. ಜನರಲಲ್ಲಿ ಒಂದು 10ರಿಂದ 12 ಲಕ್ಷ ರೂಪಾಯಿ ಒಂದು ರಸ್ತೆ ಉಳ್ಕೊಂಡಿದೆ ಅಣ್ಣ, ಅದೊಂದು ಬೇಕು ಎಲ್ಲರೂ ಕೇಳ್ತಿದ್ದಾರೆ. ಆಮೇಲೆ ಈ ಮನೆಗಳು ಏನಿದೆ ಈ ಕಡೆ ಊರು, ಅಲ್ಲಿ ಜಾಗ ಇಲ್ಲದಕ್ಕೆ ಈ ಕಡೆ ಜಾಗ ಇದ್ದಿದ್ದಕ್ಕೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಯಿಂದ. ಬಟ್ ಇಲ್ಲಿಂದ ಈ ಕಡೆಗೆ ಸ್ವಲ್ಪ ಸರ್ವೆ ನಂಬರಲ್ಲಿದೆ, ಅದು ಮಿನಿ ಗ್ರಾಮ ಠಾಣಕ್ಕೆ ಸೇರಿಸಬೇಕು ಅಂತ ಇದೆ. ಸರ್ವೆಗೆ ಮೊನ್ನೆ ಬರ್ತೀವಿ ಅಂದಿದ್ರು, ಇನ್ನೂ ಬರಲಿಲ್ಲ. ಜಾಯಿಂಟ್ ಸರ್ವೆ ಮಾಡಬೇಕು, ಪಿ ಡಿ ಅವರು ಸೆಕ್ರೆಟರಿ RI ಅಂತ, ಅದು ಸ್ವಲ್ಪ ಪೆಂಡಿಂಗ್ ಇದೆ. ಅದಾದಮೇಲೆ ಇಲ್ಲಿ ಮನೆಗಳ ಮಧ್ಯದಲ್ಲಿ ಮನೆಗಳಿಗೆ ಆಡ್ಕೊಂಡು ಹುಣಸೆ ಮರಗಳು 5-6. ಇದಕ್ಕೇನು ಎಕ್ಸ್ಟೆಂಡೆಡ್ ವಿಜಯೇಗೌಡರ ಸಹಕಾರದಿಂದ KC ವ್ಯಾಲಿಯಲ್ಲಿ ನಮಗೆ 56 ಕೆರೆ ಆಯಿತು. ನಂತರ ಈಗ ನಾನು ನಿಮ್ಮೆಲ್ಲರ ಸಹಕಾರದಿಂದ ಮಂತ್ರಿ ಆಗಿದ್ದಕ್ಕೆ ಮೊನ್ನೆ ನಿಮ್ಮ ಮುಖ್ಯಮಂತ್ರಿಗಳ ಕಾರ್ಯಕ್ರಮ వచ్చింట్రా మీరు? ಶಿಡ್ಲಘಟ್ಟದಲ್ಲಿ 45 ಕೆರೆ, ಚಿಂತಾಮಣಿ 119 ಕೆರೆ. ಮತ್ತು ಇನ್ನೊಂದು ಸ್ಕೀಮಲ್ಲಿ ನಾನು ನಮ್ಮ ಕೋಟಗಲ್ ಕೆರೆಯಿಂದ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಕುಶಾವತಿ ನದಿ ಹರಿದೋಗಿ ಚಿಲ್ಕಲ್ನೇರಪುಯಿಂದ ಆಂಧ್ರಕ್ಕೆ ಹೋಗುತ್ತೆ. ಅದಕ್ಕೆ 140 ಕೋಟಿದು ಪ್ಲ್ಯಾನ್ ಮಾಡಿಸಿದ್ದೀನಿ. ಈಗಾಗಲೇ 90 ಕೋಟಿ ಮಂಜೂರಾಗಿದೆ. ದೊಡ್ಡ ಚೆಕ್ ಡ್ಯಾಮ್ ಅದು ಹೆಂಗಿರುತ್ತೆ ಅಂದರೆ, ಒಂದು ಸತಿ ಆ ಚೆಕ್ ಡ್ಯಾಮಲ್ಲಿ ನೀರು ತುಂಬಿದ್ರೆ 3 ವರ್ಷ ನೀರು, 4 ವರ್ಷ ನೀರು ಇರ್ತದೆ. ಆ ರೀತಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಒಂದರಿಂದ ಒಂದು ಇವೆಲ್ಲ ಮಾಡ್ತಾ ಇರೋವಂಥದ್ದು. ನಮಗೆ ಏನು ಇವತ್ತು ಅಕಾಲಿಕ ಮಳೆ ಆಗಿದೆಯಲ್ಲ, ಈ ವರ್ಷ ಅದೇ ರೀತಿ ಒಳ್ಳೆ ಮಳೆ ಬಂದುಬಿಟ್ರೆ ಅಷ್ಟೊತ್ತಿಗೆ ಈಗ ನೋಡಿ, ಮೊನ್ನೆ 1-2-3 ಚೆಕ್ ಡ್ಯಾಮ್ ಮಾಡಿಸಿದ್ದೆ. ನೀವು ನೋಡ್ಕೊಂಬನ್ನಿ ಇವತ್ತು ಅಲ್ಲಿ ಯಾವ ರೀತಿ ಇದೆ ಅಂಥೇಳಿ. ಈಗ ಇದೇ ಇಲ್ಲಿ ನಲ್ರಾಳಹಳ್ಳಿ ಹತ್ರ ಒಂದು ಚೆಕ್ ಡ್ಯಾಮ್ ಮೇಲೆ ಇದೆ, ಸುಮಾರು 100 ವರ್ಷದ, ಒಂದು 90 ವರ್ಷದ ಹಳೆಯದು. ಅದನ್ನು ನಾನೇ ರಿಪೇರಿ ಮಾಡಿಸಿದ್ದೆ. ಆದರೆ ಕೆಳಗಡೆ ಇನ್ನೊಂದು ಚೆಕ್ ಡ್ಯಾಮ್ ಮಾಡಿದ್ದೀನಿ, ಅದು ತುಂಬಿದೆ, ಇದು ತುಂಬಿದೆ. ಅದು ಸುಮಾರು 3 ಕೋಟಿಯಲ್ಲಿ ಮಾಡಿಸಿದೆ ನಾನು, ಮೊನ್ನೆ ಮಾಡಿಸಿರೋದು. ಅದು ಕೂಡ ತುಂಬೋಯ್ತು, ಮೊನ್ನೆ ತುಂಬಿ ಹರಿದಿದೆ ನಲ್ರಾಳಲ್ಲಿ. ಮತ್ತು ಬ್ರಾಹ್ಮಣಹಳ್ಳಿ ಹತ್ರ ಕಿತ್ತೋಗಿದ್ದು ಪಾಪ 6-7 ವರ್ಷ ಪಾಪ ಹಿಂದೆ ಇದ್ದಂಥವ್ರಿಗೆ ಕಾಣಲಿಲ್ಲ ಅಂತ ವುಡ್ಸ್ಪೇಂಡರ್ 2000 ಪದಯತ್ಲ ವಾನ್ ವಚ್ಚಿ ಆ ಪಕ್ಕ ಈ ಪಕ್ಕ ಏನಕ್ಕೆ ನೇನೆ ಸೇಪಿಚ್ಚಿನಿದೆ, ಲೋ ಲೆವೆಲ್ ಕಾಜುವೆ. ಅದಕ್ಕೆ ನಾವು ಮತ್ತೆ ಈಗ ಅದಕ್ಕೆ ಏನು ಮಾಡಿದ್ವಿ, ಪೈಪ್ಗಳು ಹಾಕಿ ಬೇರೆ ರೀತಿ ಮಾಡಿ ಅದು ತುಂಬಿದೆ, ಅದು ತುಂಬಿ ಹರಿತಾ ಇದೆ. ಇವೆಲ್ಲ ನಾವು ಮಾಡಿದ್ದೀವಿ. ಅದರಿಂದ ಈ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಈಗ ರೈತರಿಗೆ ಒಂದು ಕಡೆ ನಾವು ಎಲ್ಲೆಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಎಲ್ಲೆಲ್ಲಿ ಕಲ್ಲುಗಳು ಮತ್ತೊಂದಿರೋ ಕಡೆ ಈಗ ಕೈಗಾರಿಕೆ ಮಾಡ್ತಾಯಿದ್ದೀವಿ. ಸಣ್ಣ ಪುಟ್ಟ ಕೈ ಬಿಟ್ಟಿಲ್ಲ, ನೀವು ಸದಾ ನಮ್ಮ ಜೊತೆ ಇದ್ದೀರಾ. ಇನ್ನೂ ಭಾಳಷ್ಟು ಕೆಲಸಗಳು ನಾವು ಮಾಡ್ತಾಯಿದ್ದೀವಿ. ಈಗ ಉದಾಹರಣೆಗೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ, ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ಅಂಬೇಡ್ಕರ್ ಭವನ ಮಾಡ್ತಾಯಿದ್ದೀವಿ.
ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಎಲ್ಲ ಜಾತಿ ಜನಾಂಗದವರು ಕೂಡ ಅಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಗಬೇಕು, ಸುಸಜ್ಜಿತವಾಗಿ ಎಲ್ಲ ಸೌಲಭ್ಯ ಇರುವಂಥದ್ದು ಮಾಡ್ತಾ ಇದ್ದೀವಿ. ಇನ್ನು ಅದೇ ರೀತಿ ವಾಲ್ಮೀಕಿ ಭವನ ಮಾಡ್ತಾ ಇದ್ದೀವಿ, ಏನು ನಮ್ಮ ಬಾಗೇಪಲ್ಲಿ ನಮ್ಮ ಶಿಡ್ಲಘಟ್ಟ ರಸ್ತೆಯಲ್ಲಿ. ಈ ರೀತಿ ಈಗ ಇನ್ನೊಂದು ಕೆಲಸ ಮಾಡಿದ್ದೀನಿ ನಾನು. ಈಗ ಬಹುಶಃ ರಾಜ್ಯದಲ್ಲಿ ಯಾರೂ ಆ ಥರ ಮಾಡಿರ್ಲಿಕ್ಕಿಲ್ಲ ನನ್ನ ಅನುಭವದಲ್ಲಿ. ಇವತ್ತು ಸುಮಾರು 24-25 ಜನಾಂಗಗಳಿಗೆ ನಾವು ಅವರಿಗೆ 10 ಕುಂಟೆಯಿಂದ ಹಿಡಿದು 1 ಎಕರೆವರೆಗೂ ಒಂದು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಸರ್ಕಾರದ ಹೆಸರಿಗೆ, ಆ ಸಂಬಂಧಪಟ್ಟ ಇಲಾಖೆ ಹೆಸರಿಗೆ ಜಮೀನನ್ನು ಆ ಸಮುದಾಯಗಳ ಒಂದು ಕಾರ್ಯಕ್ರಮಗಳಿಗೋಸ್ಕರ ಅಂತೇಳಿ ನಿಗದಿ ಮಾಡಿ ಅವರಿಗೆ ಆದೇಶ ಮಾಡಿದ್ದೀವಿ. ಈ ರೀತಿ ಭಾಳಷ್ಟು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಮುಂದೆ ಇನ್ನೂ ಭಾಳಷ್ಟು ಕೆಲಸಗಳಿದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ 10 ವರ್ಷ ಈ ರೀತಿ ಯಾರೂ ಚಿಂತನೆ ಮಾಡಲಿಲ್ಲ, ಯಾರು ಆಲೋಚನೆ ಮಾಡಲಿಲ್ಲ. ನೀವೊಂದು ಕಾಲೇಜ್ ಬಿಲ್ಡಿಂಗ್ ನೋಡ್ಬೋದು, ಪಾಲಿಟೆಕ್ನಿಕ್ ಬಿಲ್ಡಿಂಗ್ ನೋಡ್ಬೋದು, ಇವತ್ತು ಸ್ಟೇಡಿಯಂ ಅಲ್ಲಿ ಆಗುವಂಥ ಅಭಿವೃದ್ಧಿ ಇರ್ಬೋದು, ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ, ರಾಮಕುಂಟೆಯಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ, ಅಲ್ಲಿ ವ್ಯಾಯಾಮ ಮಾಡುವಂಥ ಜಾಗ ಮಾಡ್ತಾ ಇದ್ದೀವಿ, ಆಮೇಲೆ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ. ಇವೆಲ್ಲ ಒಂದೊಂದೇ ಭಾಳ ಹೇಳ್ಕೊಂಡ್ರೆ ಭಾಳ ದೊಡ್ಡ ಪಟ್ಟಿದೆ. ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ರಸ್ತೆಗಳ ಕೆಲಸ ಆಗ್ತಾ ಇದೆ, ಇನ್ನೂ ಭಾಳಷ್ಟು ಕೆಲಸಗಳಿಗೆ ನಾವು ಹಣ ಕೊಟ್ಟಿದ್ದೀನಿ. ಈಗ ಇವೆಲ್ಲ ಮಾಡ್ತಾ ಇದ್ದೀವಿ. ಗ್ರಾಮೀಣ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ, ಸಂಪರ್ಕ ರಸ್ತೆಗಳು, ಸುಮಾರು ಕಿಲೋಮೀಟರ್ಗಳು ರಸ್ತೆಗಳು ಹಾಳಾಗ್ಬಿಟ್ಟಿದ್ದಾವೆ, ಸುಮಾರು ಕಿಲೋಮೀಟರ್ಗಳು ಹಾಳಾಗಿದ್ದಾವೆ. ಇವೆಲ್ಲ ಒಂದೊಂದು ನಾವು ಗುಣಮಟ್ಟ ಕಾಯ್ದುಕೊಂಡು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಇದೆಲ್ಲ ಜೊತೆಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೆ. ಯಾಕಂದರೆ ಈಗ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೀವಿ, 5 ಲಕ್ಷದಿಂದ 10 ಲಕ್ಷ ಕೊಟ್ಟಿದ್ದೀವಿ. ಈಗ ಈ ರೀತಿ ಅಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳಿಂದ ಕೆಲಸ ಸೃಷ್ಟಿಯಾಗುತ್ತೆ. ಒಂದು 10 ಜನ ಮನೆ ಕಟ್ಟಿದ್ರೆ ನಾಳೆ ಅಲ್ಲಿ ಕಾರ್ಪೆಂಟ್ರ್ ಕೆಲಸ ಸಿಗುತ್ತೆ, ಗಾರೆ ಕೆಲಸದವ್ರ ಕೆಲಸ ಸಿಗುತ್ತೆ, ಪೇಂಟರ್ ಕೆಲಸ ಸಿಗುತ್ತೆ, ಎಲ್ಲ ರೀತಿ ಅಲ್ಲಿ ಪ್ಲಂಬರ್ ಕೆಲಸ ಸಿಗುತ್ತೆ. ಈ ಥರ ಎಲ್ಲ ಏನಾಗುತ್ತೆ, ಹೆಚ್ಚು ಇಲ್ಲಿ ಕೆಲಸಗಳು ಉತ್ಪತ್ತಿ ಆಗುವಂಥದ್ದಾಗುತ್ತೆ ಮತ್ತು ಇಲ್ಲಿ ಇರ್ತಕ್ಕಂಥ ಭೂಮಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಈ ರೀತಿ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ತಕ್ಷಣವೇ ಆಗೋದಿಲ್ಲ, ಒಂದೇ ಸ್ಥಿತಿಗೆ ನಾವು ಈಗ ನೋಡಿ 10 ತಿಂಗಳಿಂದ ಸರ್ವೇನ ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಳಗಿಂದ ಸಾಯಂಕಾಲ ಮಾಡಿದ್ರೆ ಆಗ್ತಾಯಿತ್ತು, ಆದರೆ ಬೇರೆ ಕಡೆನೂ ಕೆಲಸ ಮಾಡಬೇಕು, ಸರ್ವೇಯರ್ಗಳು ಕಮ್ಮಿ ಇದ್ದಾರೆ, ಇವೆಲ್ಲ ಒತ್ತಡದ ನಡುವೆ ಮಾಡ್ತಾ ಇದ್ದೀವಿ. ಅದರಿಂದ ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದೆ. ಈಗ ರಸ್ತೆಗಳು ಊರುಗಳಲ್ಲಿ ಮಾಡ್ತಾ ಇದ್ದೀವಿ, ಆದರೆ ಬೇಡಿಕೆಗಳು ಭಾಳ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಕೆಲಸಗಳಾಗಬೇಕು, ಆದರೆ ಇತ್ತೀಚೆಗೆ ಏನು ಒಂದು 10-11 ವರ್ಷಗಳಿಂದ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸಗಳಾಗ್ತಾ ಇತ್ತು, ಅದನ್ನು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅದಕ್ಕೆ ಭಾಳಷ್ಟು ಕಡಿವಾಣ ಹಾಕಿದ್ದಾರೆ. ಯಾಕಂದರೆ ಇಲ್ಲಿರೋರು ಮೆಂಬರ್ಗಳಿಗೆ ಎಲ್ಲರಿಗೂ ಗೊತ್ತು ಯಾವ ರೀತಿ. ಆಮೇಲೆ ಅನುದಾನ ಕೊಡ್ತಾ ಇಲ್ಲ. ಈಗೇನಾಗಿದೆ, ಈಗ ಅದನ್ನು ಕಿತ್ತಾಕ್ಬಿಟ್ರು. ಮಹಾತ್ಮ ಗಾಂಧಿ ಹೆಸರಲ್ಲಿದ್ದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಿತ್ತಾಕ್ಬಿಟ್ಟು ಈಗ ಅದಕ್ಕೆ ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ. ಏನೋ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ. ರಾಮನ ಹೆಸರು ಅಲ್ಲ ಅದು, ರಾಮನಲ್ಲ, ಸುಮ್ಮನೆ ನಮ್ಗೆ ಯಾಮಾರಿಸೋದು. ರಾಮ ಅಂತ ಇಟ್ಬಿಟ್ಟಿದ್ದೀವಿ, ರಾಮ್ ಅಂತ ಇಟ್ಟಿದ್ದಾರೆ. ನಾವು ರಾಮ್ ಅಂತೀವ, ರಾಮನ್ನ ನಾವು ರಾಮ ಅಂತೀವಿ, ಶ್ರೀರಾಮ ಅಂತೀವಿ, ರಾಮ ಅಂತೀವಿ. ಇವು ರಾಮ್ ಅಂತ ಇಟ್ಬಿಟ್ಟವ್ರೆ. ರಾಮ್ ಅಂತ ಯಾಕೆ ಇಟ್ಟಿರೋದಂದ್ರೆ ರೋಜ್ಗಾರ್ ಅಜೀವಿಕ ಮಿಷನ್ ಅಂತ, ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಹಿಂದಿ ಪದ. ಅದನ್ನ RAM ಅಂತ ಇಟ್ಟವರು ಇಂಗ್ಲೀಷಲ್ಲಿ. ಹೆಂಗೆ? ಅದೇ ಕನ್ನಡದಲ್ಲಿ ಹೇಳ್ಬಿಟ್ರೆ ರೋಜ್ಗಾರ್ ಅಂದ್ರೆ ಬರುತ್ತಾ? ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಕನ್ನಡದಲ್ಲಿ ಹೇಳಿದ್ರೆ ವಸ್ತುನಪ್ಪ ರಾಮನೇ. ಇಂಗ್ಲಿಷ್ ಅರ್ಥದಲ್ಲಿ ರಾಮ್ ಅಂತ ಹೇಳಿದ ತಕ್ಷಣ ಕೆಲವರೆಲ್ಲ ರಾಮನ್ ಪೇರು ಬಿಟ್ಟಿನಾರಪ್ಪ ಅಂದ್ರೆ ಗಾಂಧೀಜಿನ ಪಕ್ಕಕ್ಕೆ ಇಟ್ಬಿಟ್ಟು ರಾಮನ ಹೆಸರು ಇಟ್ಬಿಟ್ಟಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಅದರಿಂದ ಅದರಲ್ಲಿ ಕೂಡ ಬಹಳಷ್ಟು ತೊಡಕುಗಳಿದ್ದಾವೆ, ಅದೆಲ್ಲ ಕಟ್ಕೋಬಹುದು. ಇಲ್ಲ ನಾವು ಸ್ವಂತ ಶಕ್ತಿ ಇದ್ರೆ ನಿಧಾನ ಕಟ್ಕೊಂಡು ಈ ಥರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಾನು ಸುಮಾರು ಈಗ 10 ತಿಂಗಳಿಂದ ಸರ್ವೆ ಮಾಡಿಸ್ತಾ ಇದ್ದೀನಿ. 10 ತಿಂಗಳಿಂದ ಸರ್ವೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಎಲ್ಲರದ್ದು ಪಟ್ಟಿ ಮಾಡ್ತಾ ಇದ್ದೀವಿ. ಇದೆಲ್ಲ ಆದಾಗ ಏನಾಗುತ್ತೆ, ಈ ಕಡೆ ಪ್ರದೇಶದಲ್ಲಿ ಎಲ್ಲ ಕಡೆ ಬೆಲೆ ಜಾಸ್ತಿ ಆಗುತ್ತೆ, ಈ ಕಡೆ ಎಲ್ಲ ಬೆಲೆ ಆಗುತ್ತೆ. ಊರು ಆ ಕಡೆಗೂ ಬೆಳೀತದೆ, ಬೆಂಗಳೂರು ರೋಡ್ ಕಡೆಗೆ, ಈ ಕಡೆಗೂ ಊರು ಬೆಳೆಯುವಂಥದ್ದಾಗುತ್ತೆ. ಇವೆಲ್ಲ ಯೋಚನೆ ಮಾಡ್ತಾ ಇರುವಂಥದ್ದು ನನಗೆ ವೈಯಕ್ತಿಕವಾಗಿ ಮತ್ತೊಬ್ಬರ ಕಾರಣಕ್ಕಲ್ಲ. ಇವತ್ತು ನಮ್ಮ ಊರು ಚೆನ್ನಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ, ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಂದು ವಾಣಿಜ್ಯ ನಗರ, ಭಾಳ ಹೆಚ್ಚು ಇಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಶ್ರೀನಿವಾಸಪುರದಿಂದ ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ, ಶಿಡ್ಲಘಟ್ಟದಿಂದನೂ ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ, ಚೇಳೂರವ್ರು ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ. ಇವರೆಲ್ಲ ಬಂದು ನೆಲೆಸಿರೋದ್ರಿಂದ ಇವತ್ತು 1,10,000 ಜನಸಂಖ್ಯೆ ಚಿಂತಾಮಣಿ ನಗರದಲ್ಲಿದೆ. ಅದರಿಂದ ವೇಗವಾಗಿ ಬೆಳೀತಾ ಇದೆ. ಈಗ ಕೈಗಾರಿಕೆ ಪ್ರದೇಶಗಳನ್ನ ಈಗ ನಾವೇನು ಮಾಡ್ತಾ ಇದ್ದೀವಿ, ಈಗ 2,000 ಎಕರೆ ಆಗಿದೆ. ಈಗ 2,000 ಎಕರೆ ಗುರುತಿಸಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಕೈಗಾರಿಕೆಗಳು ಬರೋಕ್ಕೆ ರೆಡಿ ಇದ್ದಾರೆ. ಅಲ್ಲಿ ಆ ಕಡೆ ಮಸ್ತೇನಹಳ್ಳಿ ಹತ್ರ ಕೂಡ ಈಗ ಅಲ್ಲೊಂದು 630 ಎಕರೆ ಹೆಚ್ಚುವರಿ ಮಾಡಿದ್ವಿ. ಅಲ್ಲೂ 1,300-1,500 ಎಕರೆ ಆಗುತ್ತೆ. ಒಟ್ಟು 3,599 ಎಕರೆ ನಮ್ಮ ತಾಲೂಕಿನಲ್ಲಿ ಕೈಗಾರಿಕೆಗೆ ಈಗ ನಾವು ಗುರುತಿರುವಂಥದ್ದು. ಇಷ್ಟೆಲ್ಲ ಆಗಿಬಿಟ್ರೆ ನಾಳೆ
ಎಲ್ಲೆಲ್ಲ ಕೈಗಾರಿಕೆಗಳು ಬಂದರೆ ಭಾಳಷ್ಟು ಜನಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಕೆಲಸಗಳು ಸಿಗುವಂಥ ಅವಕಾಶ ಆಗುತ್ತೆ. ಅದನ್ನು ಮಾಡಿಸ್ತಾ ಇದ್ದೀನಿ. ಅದು ಕೂಡ ಒಂದು ಸ್ಕೀಮಲ್ಲಿ ಕೇಳಿದ್ದೀನಿ. ಅದು ಸ್ವಲ್ಪ ಇನ್ನೂ ಮಂಜೂರಾಗುತ್ತೆ. ಈಗ ಇನ್ನೊಂದು ಈಗ ಅದು 12 ಕೋಟಿದು ಒಂದು ಸದ್ಯದಲ್ಲೇ ಆಗುತ್ತೆ, ಮಂಜೂರಾಗ್ತಾ ಇದೆ. ಈಗ 8 ಕೋಟಿದು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಒಂದು 5-6 ತಿಂಗಳಾಗುತ್ತೆ, ಯಾಕಂದರೆ ನಾನು ತಕ್ಷಣ ಆಗೋದಿಲ್ಲ ಇವೆಲ್ಲ. ಯಾಕಂದರೆ ಬೇರೆ ಎಲ್ಲರಿಗೂ ಹೋಲಿಸಿದಾಗ ನಮ್ಮ ತಾಲೂಕಲ್ಲಿ ಹೆಚ್ಚು ನಾವು ಇವೆಲ್ಲ ಮಂಜೂರು ಮಾಡಿಸ್ತಾ ಇರೋದು. ಅದರಿಂದ ನಾವು ರಸ್ತೆಗಳು ಕೂಡ ಇವತ್ತು ನೀವು ನೋಡಿದ್ದೀರಿ. ಈಗ ಚೇಳೂರು ರಸ್ತೆ ಯಾವ ರೀತಿ ಮಾಡ್ತಾ ಇದೀವಿ. ಈಗ ಅದನ್ನು ಕನ್ಸಟ್ಟಳ್ಳಿ ಆ ಟರ್ನಿಂಗ್ವರೆಗೂ ಅದನ್ನು ಮುಂದುವರಿಸ್ತೀವಿ ಕೆಲಸ. ಈಗ ಮೊನ್ನೆ ಇದು ರಸ್ತೆ, ಈಗ ಹಿಂದೆ ಅವರು ಈ ರಸ್ತೆ ಭಾಳ ಹಾಳಾಗಿತ್ತು, ಅವ್ರೇನೋ ಮಾಡಿದ್ರು, ಆಗಲೇ ಹಳ್ಳ ಬಿದ್ದೋಗಿತ್ತು. ಈಗ ಅದಕ್ಕೆ ಪ್ಯಾಚ್ ಹಾಕಕ್ಕೆ ಹೋದ್ರೆ ಅಡ್ಡ ಬರ್ತಾರೆ. ಈಗ ನಿಮ್ಗೆಲ್ಲರಿಗೂ ಒಂದು ವಿಚಾರ ಏನಂದರೆ, ಈಗ ನೋಡಿ, ಈಗ ಇಲ್ಲಿ ಕನ್ಸಟ್ಟಳ್ಳಿ ಹತ್ರ ಈಗ ಕೈಗಾರಿಕೆಗಳದು ಒಂದು ಹಂತಕ್ಕೆ ಬಂದಿದೆ, ಪರಿಹಾರ ಕೊಡ್ತಾ ಇದ್ದೀವಿ. ಈಗ ಅದು ಅಲ್ಲಿಂದ ಬಂದು ಸೀದಾ ಈಗ ಮುರುಗಮಲ ರೋಡಿಗೆ ಟಚ್ ಮಾಡಿದ್ದೀವಿ. ಈಗ ಸದ್ಯದಲ್ಲೇ ಈಗ ಅವ್ರಿಗೆ ಈಗ ಮಧು ಇವರೆಲ್ಲರದು ಈಗ ಪರಿಹಾರ ಈಗ ಈ ವಾರದಲ್ಲಿ ಬರೋ ವಾರದಲ್ಲಿ ಎಲ್ಲ ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ಇದರ ಪರಿಣಾಮ ಈ ಭಾಗದಲ್ಲಿ ನಿಮ್ಮೆಲ್ಲರ ಮೇಲೂ ಆಗುತ್ತೆ. ನಿಮ್ಮೆಲ್ಲ ಜಮೀನು ಮೇಲೆ ನಾಳೆ ಪರಿಣಾಮ ಆಗುತ್ತೆ. ನಿಮ್ಮೆಲ್ಲರ ಜಮೀನು ಬೆಲೆ ಜಾಸ್ತಿ ಆಗುತ್ತೆ. ಪರಿಣಾಮ ಅಂದರೆ ಬೇರೆ ರೀತಿಯಲ್ಲ, ನಿಮಗೆಲ್ಲರಿಗೂ ಆಗತ್ತೆ. ಅರ್ಥ ಆಯ್ತಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಂದು ಯಾವುದು ಮಾಧ್ಯಮನ ಜಮೀನಿಂದ ವರ್ಷ ಅಂತ ನಾವು ಈ ರೀತಿ ಇರೋಕ್ಕೆ ಸಾಧ್ಯ ಇದೆ. ಈಗ ನನಗೇನು ವೈಯಕ್ತಿಕ ಇನ್ನೊಂದಲ್ಲ, ಯಾಕಂದರೆ ಇದು ಊರು ಬೆಳೀತಾ ಇದೆ. ಈ ಕಡೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ. ಜನ ಇವತ್ತು ಮಕ್ಕಳು ಶಾಲೆಗೆ ಬರೋವಂಥವರೆಲ್ಲ ಅಲ್ಲಿ ಟ್ರಾಫಿಕಲ್ಲಿ ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಹೋಗಲ್ಲ, ಒಂದು ವ್ಯಾನ್ ಬಂತು ಅಂದರೆ ಒಂದು ಆಟೋ ರಿಕ್ಷಾ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿಗಳಾಗಿದ್ದಾವೆ. ನಾವೇ ಎಷ್ಟೋ ಸತಿ ಕಾರಲ್ಲಿ ಬಂದು ಅಲ್ಲಿ ಮದುವೆ ಮತ್ತೊಂದಕ್ಕೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇ ಅಲ್ಲಿ ಸಿಕ್ಕಾಕೊಳ್ತೀವಿ. ಅದರಿಂದ ಇದನ್ನು ಕೂಡ ಮಾಡೋವಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಜೆ ಕಾಲೋನಿಯಿಂದ ನಾವು ಈ ಒಂದು ಏನು ನಮ್ಮ ದೊಡ್ಡಹಳ್ಳಿ ಇದೆ, ನಮ್ಮ ಕ್ವಾಟ್ಗಲ್ ಪಂಚಾಯಿತಿ ದೊಡ್ಡಹಳ್ಳಿ, ಸುಜ್ಜನಹಳ್ಳಿ, ಗುರುಮಾರಹಳ್ಳಿ ಮೇಲೆ ದೊಡ್ಡಹಳ್ಳಿವರೆಗೂ ರಸ್ತೆ ಮಾಡಬೇಕು ಅಂತೇಳಿ ನಾವೊಂದು ಸುಮಾರು 12 ಕೋಟಿ ರೂಪಾಯಿ ಒಂದು ಯೋಜನೆಯಲ್ಲಿ ನಾನು ಹಾಕ್ಸಿದ್ದೀನಿ. ಅದು ಸದ್ಯದಲ್ಲಿ ಈಗ ಅನುಮತಿ ಸಿಗ್ತಾ ಇದೆ. ಈಗ ಅದ್ರ ಜೊತೆಗೆ ಅದು ಸಾಕಾಗ್ತಾ ಇಲ್ಲ ಅಂಥೇಳಿ ಇನ್ನೊಂದು ಸ್ಕೀಮಲ್ಲಿ 8 ಕೋಟಿ ರೂಪಾಯಿಯನ್ನು ನಾವು ಇಲ್ಲಿ ಮಾಡುವಂಥದ್ದು. ಈಗ ಉದಾಹರಣೆಗೆ ಈಗ ನಮ್ಮ ಮುನ್ಕದ್ರೇನಹಳ್ಳಿಯವರು ಇಲ್ಲಿದ್ದಾರೆ, ಈಗ ಪ್ರಕಾಶ್, ಈಗ ಅವ್ರದ್ದು ರಸ್ತೆ ಭಾಳ ವರ್ಷಗಳ ಬಹುಶಃ 25-30 ವರ್ಷದಿಂದ ಅವ್ರ ಬೇಡಿಕೆ. ಅವರಿಗೆ ಬುಕ್ಕನಹಳ್ಳಿಯಿಂದ ಹೋಗುವಂಥ ರಸ್ತೆ ಬೇಡವಂತೆ, ಅವರಿಗೆ ನೇರವಾಗಿ ಚಿಂತಾಮಣಿಯಿಂದ ನೇರವಾಗಿ ಬರಬೇಕು. ಈಗ ಅವ್ರಿಗೆ ಎಂತಪ್ಪ ದುಡ್ಡೇ ಪಿಚ್ಚರದೆ ಮಿಕ್ಕೆ 43 ಲಕ್ಷದಲ್ಲಿ ಈಗ ಅವ್ರ ರಸ್ತೆ ಮಾಡ್ತಾ ಇದ್ದೀವಿ. 1 ಕೋಟಿ 1 ಕೋಟಿ ಈಗ ಅವರ ರಸ್ತೆ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಊರೊಳಗಡೆ ಡ್ರೈನ್ ಎಲ್ಲ ಮಾಡ್ತಾ ಇದ್ದೀವಿ. ಊರೊಳಗಡೆ ಈಗ ಸಿಮೆಂಟ್ ಡ್ರೈನ್ ಎಲ್ಲ, ಈಗ ಕಾಂಕ್ರೀಟ್ ಡ್ರೈನ್ ಎಲ್ಲ ಕೆಲಸ ಶುರುವಾಗಿದೆ. ಈಗ ಅದು ನಾವು ಆ ಕಡೆಯವ್ರಿಗೂ ತಗೊಳ್ತಾ ಇದ್ದೀವಿ. ಈ ರೀತಿ ಈಗ ಒಂದೊಂದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಈ ರಸ್ತೆ PWD ಮಾಡಿದಾಗ ಈಗ ನಿಮ್ಮೂರಲ್ಲೂ ಕಾಂಕ್ರೀಟ್ ಡ್ರೈನ್ ಆಗುತ್ತೆ. ಇಲ್ಲಿ ರಸ್ತೆ ಹಾಳಾಗಿದೆ, ಅದನ್ನೆಲ್ಲ ಮಾಡುವಂಥದ್ದಾಗುತ್ತೆ. ಮತ್ತು 7 ಮೀಟ್ರ್ ಆಗುತ್ತೆ. 7 ಮೀಟ್ರ್ ಆಗುತ್ತೆ. ನೀವು ರಸ್ತೆಯಲ್ಲಿ ಜಾಗ ಅಗಲ ಬಿಡ್ತೀವಿ ಅಂದರೆ 10 ಮೀಟ್ರ್ ಮಾಡ್ತೀವಿ. ಶಿವಣ್ಣ ಮನೆ, ಕೃಷ್ಣಾರೆಡ್ಡಿ ಅವ್ರ ಮನೆ, ಅದೆಲ್ಲ ಜಾಸ್ತಿ ಹೊಡೆದಾಕಿ ಸುಮಾರು 42.5 ಲಕ್ಷ ಅನುದಾನದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಮಗಾರಿ ಪೂಜೆ ಮಾಡುವಂಥ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಉಪಸ್ಥಿತರಿರುವ ಎಲ್ಲ ಹಿರಿಯರೇ, ಎಲ್ಲರ ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ಲ ಹಿರಿಯರೇ ಮತ್ತು ಬುಕ್ನಹಳ್ಳಿ ಗ್ರಾಮದ ಎಲ್ಲ ಸ್ನೇಹಿತರೇ, ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ ಮತ್ತು ಸುತ್ತಮುತ್ತಲು ಕಾಗತಿ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರೇ, ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಮಾಧ್ಯಮ ಸ್ನೇಹಿತರೆ, ಓಕೆ, ಊಟ ಮಾಡದೇ ಇರೋ ಮಾಧ್ಯಮ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಈ ದಿನ ಬುಕ್ನಹಳ್ಳಿ ಗ್ರಾಮದ ಅದರ ಪರಿಣಾಮ ಅಲ್ಲಿ ಬೆಲೆಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಏನೋ ಒಂದು ರೀತಿಯಾದಂಥ ಒಂದು ಅಭಿವೃದ್ಧಿಯ ಒಂದು ಪರಿಣಾಮ ಅಲ್ಲಿರ್ತಕ್ಕಂಥ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ಈಗ ನಾವು ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಡೌನ್ಗೆ ನಾವು ನಾಯನಹಳ್ಳಿ, ದನ್ಮಿಟ್ಟೇನಹಳ್ಳಿ, ಮುನ್ಕದ್ರೇನಹಳ್ಳಿ ಮತ್ತು ಹಿಂಗ್ಯಾವುದು ಗೌನ್ಗಡ್ಡ, ಇವೆಲ್ಲ ನಂಬರ್ಗಳಲ್ಲಿ ಸುಮಾರು ಈಗ 450 ಎಕರೆ ನಾವು ಗುರುತಿಸಿದ್ದೀವಿ. ಇನ್ನು
ಇನ್ನು ಈಗ ಇವರು ಹೇಳ್ತಾ ಇದ್ದಾರೆ ಈಗ ಈ ಕಡೆ ಇದೆ ಇನ್ನೂ ಸ್ವಲ್ಪ ಬಿಟ್ಟಿದ್ದೀವಿ. ಯಾವುದೋ ಸಿಂಗ್ಸಂದ್ರದ್ದು ಅಲ್ಲಿ ಏನೋ ಈಗ ರೈತರಿಗೆ ಮಂಜೂರಾಗಿರೋದು ಬಿಟ್ಟು ಸರ್ಕಾರಿ ಜಾಗ ಇರೋದನ್ನ ತೆಗೆದುಕೊಂಡ್ರೆ ಸುಮಾರು ನಮ್ಗೆ 500 ಎಕರೆ ಮೇಲೆ ಆಗುತ್ತೆ. ಅದು ಸೇರಿತ್ತ ಮುಂಚೆ ಇಲ್ಲ, ಅವೆಲ್ಲ ಸೇರಿಕೊಂಡ್ರೆ ನಮಗೆ ಆಗುತ್ತೆ. ಈಗ ನೋಡಿ ನೀವು ಯೋಚನೆ ಮಾಡಿ, ಈಗ ಅಲ್ಲಿ 500 ಎಕರೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, 1 ಎಕರೆಗೆ 20 ಸೈಟ್ ಅಂತ ಲೆಕ್ಕ ಹಾಕಿ, ಸುಮಾರು 10,000 ಸೈಟ್ ಆಗುತ್ತೆ. 10,000 ಸೈಟು ಅಂದರೆ ಈ ಭಾಗನೇ ಬದಲಾವಣೆ ಆಗುತ್ತೆ. ನಾವು ಅದನ್ನು ನಗರಕ್ಕೆ ತಗೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ ಅಲ್ಲಿ ಈಗ ಯಾರು ಕೆಲವರು ಉತ್ಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ ಪ್ರಕಾಶ್ ಇವರೆಲ್ಲರೂ ಅಲ್ಲಿ ಅವರು ಉತ್ಕೊಳ್ತಾ ಇದ್ದಾರೆ ಭಾಳ ವರ್ಷಗಳಿಂದ. ಅವರಿಗೆ ಯಾವುದೇ ರೀತಿ ದಾಖಲೆ ಕೊಡೋಕ್ಕಾಗಲ್ಲ. ಕಾರಣ ಟೌನಿಗೆ ಹತ್ತಿರ ಇದೆ, ಟೌನ್ ಪರಿಮಿತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಿರೋದ್ರಿಂದ ಇವತ್ತಲ್ಲ ಇನ್ನು 100 ವರ್ಷ ಆದರೂ ಮಂಜೂರಾಗಲ್ಲ. ಯಾಕಂದರೆ 1990ನೇ ಇಸ್ವಿಯಿಂದ ಕಾನೂನು ಬಂದಿದೆ. ಅದಕ್ಕೆ ಮುಂಚೆ ಯಾರಾದರೂ ಮಂಜೂರು ಮಾಡಿಸ್ಕೊಂಡಿದ್ರೆ ಆಗಿದೆ, ಅದಾದ ನಂತರ ಯಾರಿಗೂ ಮಂಜೂರಾಗಲ್ಲ. ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ನಿಮಗೆ ಪರಿಹಾರ ಕೊಡ್ತೀವಿ ಅಂದರೆ ಅವರಿಗೆ ಒಂದು ಸೈಟು ಒಂದು ಈ ಥರ ಕೊಡುವಂಥದ್ದಕ್ಕೂ ಮಾತಾಡಿದ್ದೀನಿ. ಅವ್ರಿಗೂ ನಿಮ್ಗೆ ತೊಂದರೆ ಆಗೋದಿಲ್ಲ, ಯಾಕಂದರೆ ಇಷ್ಟೆಲ್ಲ ವರ್ಷ ತಾವು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಆದರೆ ಯಾವುದು ದಾಖಲೆ ಆಗಲ್ಲ ಮುಂದೆ ಹಂಗೆ ಇದ್ದರೆ. ಅದರಿಂದ ಈಗ ಅಲ್ಲಿ ರೈತರಿಗೆ ಅಕಸ್ಮಾತು ಕೆಲವರಿಗೆ ಉಳ್ತಾ ಇರುವಂಥವ್ರಿಗೆ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಇದೆ ಅಂದರೆ ಅವ್ರಿಗೆ ಪಕ್ಕದಲ್ಲಿ ಜರುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ. ಯಾಕಂದರೆ ಒಂದು ಉಪನಗರ ಒಂದು ನಗರ ಮಾಡಬೇಕಾದ್ರೆ ರಸ್ತೆ ನೇರವಾಗಿರಬೇಕು. ಇವೆಲ್ಲ ಇವತ್ತಿನ ಕಾಲಕ್ಕೆ ಒಂದು ವೈಜ್ಞಾನಿಕವಾಗಿ ಭಾಳ, ಯಾಕಂದರೆ ಒಂದು ಏನೋ ಎಲ್ಲರೂ ಮೆಚ್ಕೊಳ್ತಕ್ಕಂಥ ರೀತಿಯಲ್ಲಿ ತಂತ್ರಜ್ಞಾನ ಏನು ಇವತ್ತು ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಅದನ್ನೆಲ್ಲ ಬಳಸ್ಕೊಂಡು ನಾವು ಅಲ್ಲಿ ಲೇಔಟ್ ಒಂದು ಒಳ್ಳೆ ಲೇಔಟ್ ಮಾಡಬೇಕು. ಬಡವರಿಗೆ ನಾವು ಯಾರು ಮನೆ ನಿರಾಶ್ರಿತರಿದ್ದಾರೆ, ಯಾರಿಗೆ ಏನೋ ನಿವೇಶನ ಇಲ್ಲ ಚಿಂತಾಮಣಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಇಲ್ಲ ನಮಗೆ ನನಗೆ ಎಕ್ಸ್ಟ್ರಾ 2 ಸೈಟ್ ಬೇಕು 3 ಸೈಟ್ ಬೇಕು ಅಂದರೆ ಕೊಡಲ್ಲ. ಯಾರು ಇದಕ್ಕೆ ಅರ್ಹರಿರ್ತಾರೆ ಕಾನೂನು ಪ್ರಕಾರ ಅವ್ರಿಗೆ ಮಾತ್ರ ಸೈಟ್ ಉಚಿತ ಕೊಡುವಂಥದ್ದು. Espectacular,